ಬೆಳಗಾವಿ ಜಿಲ್ಲೆ ರಾಮದುರ್ಗ ತುರನೂರು ಗ್ರಾಮದ ನಿವಾಸಿಯಾಗಿರುವ ಬಂದಿ ನವಾಜ್ ಮೌಲಾ ಸಾಬ್ ಕಡ್ಬಿ ಈತನು ಒಂದು ವರ್ಷದ ಹಿಂದೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಹರ್ಷ ಶುಗರ್ಸ್ ಮಿಲ್ನಲ್ಲಿ 4 ಲಕ್ಷ ರೂಪಾಯಿ ಲೋನ್ ಮೂಲಕ ಪಡೆದುಕೊಂಡಿರುವ ಲೋನಿನ ಹಣವನ್ನು ಬಂದಿ ನವಾಜ್ ಏಕ್ನಾಥ್ ಲಮಾಣಿ ಇವರಿಗೆ ಕಬ್ಬು ಕಟಾವು ಮಾಡುವ ಗ್ಯಾಂಗಿನ ಸಲುವಾಗಿ ಕೊಟ್ಟಿದ್ದನು. ಏಕ್ನಾಥ್ ಲಮಾಣಿ ಇವರು ಗ್ಯಾಂಗ್ ಕಳುಹಿಸಲಿಲ್ಲ. ಹೀಗಾಗಿ ಸದರಿ ಲೋನಿನ ಹಣವನ್ನು ಬಂದಿ ನವಾಜ್ ತುಂಬಿರುವುದಿಲ್ಲ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಸಕ್ಕರೆ ಕಾರ್ಖಾನೆ ಹರ್ಷ ಶುಗರ್ ರವರ ಕಡೆಯಿಂದ ರುದ್ರಪ್ಪ ಕುರಿ ಎಂಬುವರು ಬಂದು ಟ್ರ್ಯಾಕ್ಟರ್ ವಶಪಡಿಸಿಕೊಂಡು ಹೋಗಿದ್ದರು. ಅದರ ನಂಬರ್ AP15BE 9907 ನಂಬರಿನ ಜಿಕ್ಕಿಕೊಂಡು ಹೋಗಿದ್ದಾರೆ. ದಿನಾಂಕ 3/6/2026ರಂದು ಚಮನಶಾವಲಿ ದರ್ಗಾದ ಹತ್ತಿರ ನಾನು ನನ್ನ ಸ್ನೇಹಿತರು ಮಾತನಾಡುತ್ತಾ ನಿಂತಾಗ ಹರ್ಷ ಶುಗರ್ನವರಾದ ರುದ್ರಪ್ಪ ಕುರಿ ಇವರು ತನ್ನೊಂದಿಗೆ ನಿಂಗಪ್ಪ, ಸಾಗರ್, ಪಾಟೀಲ್, ಹಯಾತ್ ಮುನುವಳ್ಳಿ, ಸದ್ದಾಂ ವಂಟ್ನಾಳ್ ಇವರನ್ನ ಕರೆದುಕೊಂಡು ಬಂದು ನನ್ನನ್ನು ಹಣ ಕೊಡು ಅಂತ ಆವಾಜ್ ಹಾಕಿದ್ರು. ನನ್ನ ಹತ್ರ ಸದ್ಯಕ್ಕೆ ಹಣವಿಲ್ಲ, ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿರಿ, ಅದನ್ನು ಮಾರಿ ಅಂತ ಹೇಳಿದ್ದಕ್ಕೆ ರುದ್ರಪ್ಪ ಕುರಿ ಇವರು ಅದೆಲ್ಲ ನೀನು ಕಲಿಸಬೇಡ ಅಂದವನೇ ನನಗೆ ಕಪಾಳಕ್ಕೆ ಹೊಡೆದನು. ಆಗ ನನಗೆ ಹೊಡಿಬೇಡಿ ಅಂದಿದ್ದಕ್ಕೆ ಉಳಿದವರು ಎಲ್ಲರೂ ಸೇರಿಕೊಂಡು ನನಗೆ ದೈಹಿಕವಾಗಿ ಹಿಂಸೆಯನ್ನು ನೀಡಿದ್ದಾರೆ. ಜೇಬಿನಲ್ಲಿ ಇದ್ದಂತಹ ನನ್ನ ಮೊಬೈಲ್ ಮತ್ತು ಕೈ ಬೆರಳಿನಲ್ಲಿ ಇದ್ದಂತಹ ಅರ್ಧ ತೊಲಿ ಬಂಗಾರದ ಉಂಗುರ, ಇನ್ನು ಜೇಬಿನಲ್ಲಿ ಇದ್ದಂತಹ ಗಾಡಿಗೆ ಬಾಡಿಗೆ ಬಂದ ಹಣ 50,000 ರೂಪಾಯಿ, ನನ್ನ ಟಿಪ್ಪರ್ ಚಾವಿಯನ್ನು ತೆಗೆದುಕೊಂಡರು. ನನ್ನ ಎಲ್ಲ ವಸ್ತು ಮರಳಿ ಕೊಡಿ ಅಂದಿದ್ದಕ್ಕೆ ರುದ್ರಪ್ಪ ಈತನು ನನಗೆ ಕಾಲಿನಿಂದ ಜಾಡಿಸಿ ಸೊಂಟಕ್ಕೆ ಒದ್ದಿದ್ದಾನೆ. ನಾನು ಕೆಳಗೆ ಬಿದ್ದು ಆಗ ಸಾಗರ್, ಪಾಟೀಲ್ ಮತ್ತು ಹಯಾತ್ ಮುನುವಳ್ಳಿ ಇಬ್ಬರೂ ಸೇರಿಕೊಂಡು ನನ್ನ ಟಿಪ್ಪರನ್ನು ತೆಗೆದುಕೊಂಡು ಹೋದರು. ರುದ್ರಪ್ಪ ಕುರಿ ಇವರು ನನಗೆ ರೊಕ್ಕ ಕೊಟ್ಟ ಗಾಡಿ ಕೆಟ್ಟ ಬೈಗಳಿಂದ ನಿಂದಿಸಿ ನೀನು ದುಡ್ಡು ಇಲ್ಲದೆ ಬಂದಿ ಅಂದ್ರ ನಿನಗೆ ಅಲ್ಲಿ ತುಂಡ ಮಾಡಿ ಮುಚ್ಚಿ ಹಾಕ್ತೀವಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಧಮಕಿ ಕೊಟ್ಟು ನಂಬರ್ ಪ್ಲೇಟ್ ಇಲ್ಲದ ಒಂದು ಮಹೀಂದ್ರ ಗಾಡಿಯಲ್ಲಿ ಹೋದರು. ನನ್ನ ಸಹೋದರನಿಗೆ ಯಾವುದೇ ರೀತಿಯ ಜೀವದ ಹಾನಿಯಾದರೆ ಅದಕ್ಕೆ ಇವರೇ ಹೊಣೆಗಾರರು ಎಂದು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಬಂದಿ ನವಾಜ್ ಸಹೋದರ DM ಕಡ್ಬಿ. ನಾ ರಾತ್ರಿ ಮನ್ಯಾಗಿದ್ದಾಗ ನಮ್ಮ ದೋಸ್ತ ಒಬ್ಬರ ನನ್ನ ಟಿಪ್ಪರ್ ಯಾರು ಒಂದು 30 ಜನ ಬಂದು ಆಗತ್ತಾರೆ. ಅನ್ನಕ್ಕೆ ನಾನು ಮನೆಯಿಂದ ಬರ್ಬೇಕಾದ್ರೆ ಎಮರ್ಜೆನ್ಸಿ ಅಂತ ಹತ್ರ ಬಂದಾಗ ಈಗ ಕಮರ್ಷಿಯಲ್ ದರ್ಗಾ ರೋಡಿಗೆ ಅಲ್ಲಿ ಬರೋಕ್ಲೇ ನಾನು ಗಾಡಿ ಯಾರು ತೊಗೊಂಡ ನಾ ಗಾಡಿ ಅಡ್ಡ ಹಾಕಿದ್ದೆ. ಅಡ್ಡ ಹಾಕೋಕ್ಲೇ ಅದರ ಗಾಡಿಯಾಗ ಒಂದು 3 ಬೋಲೋರ್ ಇದ್ದವು ಎಕ್ಸು. ಅದ್ರಾಗಿದ್ದ ಒಂದು 15-20 ಮಂದಿ ಹೇಳಿದ್ರೆ ನನಗೆ ಹೊಡೆದ್ರ ಅಲ್ಲಿಂದ ಮುಳು ಗುಡ್ಡ ಕರ್ಕೊಂಡು ಹೋಗಿ ಅಲ್ಲೇ ಗುಡ್ದಾಗ ಹಾಕಿ ಹೊಡೆದ್ರು. ನಾನು ಗುಡ್ಡಾಗ ಹಾಕಿ ಹೊಡೆದ ತಿರುಮಲ ಹತ್ರ ಹೋಗ್ಬಿಟ್ಟು ನನಗೆ ಹತ್ರ ಕಿಸದಾಗ 50,000 ರೂಪಾಯಿ ಇತ್ತು. ಒಂದು ಬಂಗಾರ ಹೋಗಿದ್ದಾರೆ. ನಮ್ಮ ಅಣ್ಣ 4 ಲಕ್ಷ ರೂಪಾಯಿ ತೊಗೊಂಡಿದ್ದೆ ಫ್ಯಾಕ್ಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಕ್ಟ್ರಿ. ನಾ ಅದಕ್ಕೆ ಸೀರಿಟಿ ಹಾಕಿದ್ದೆ. ಸೀರಿಟಿ ಹಾಕೋಕ್ಲೇ ಅಷ್ಟಾದ್ರು ಅವ್ನು ಟ್ಯಾಕ್ಟರ್ ನಾ ಕೊಟ್ಟಿದ್ದೆ. ಸೀರಿಟಿ ಹಾಕಿದ್ದ ನಂದು ತಪ್ಪಾಗೈತೆ ಅಂತ ನಾವು ಟ್ಯಾಕ್ಟರ್ ಏನೈತೆ ಒಂದು 4 ಲಕ್ಷ ರೂಪಾಯಿ ಬೆಲೆ ಬರೋದ ಅದನ್ನು ನಾ ಕೊಟ್ಟಿದ್ದೆ. ಅವ್ನು ರೊಕ್ಕ ತುಂಬಿದಾಗ ನೀವು ಗಾಡಿ ಕೊಡ್ರಿ ಅಂತ ಮತ್ತು ಅವ್ರು ನಿನ್ನೆ ನನಗೆ ಅಷ್ಟಾದರೂ ದಿನ ಆಗುತ್ತೆ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಿನಿಸ್ಟ್ರ್ ಅದರ ನೀನು ಕಡಿತೀನಿ ಬಡಿತೀನಿ ನಿಮ್ಮ ಮನೆ ಹೆಗ್ಲತ್ತ ಸತ್ತೀವಿ ನಮ್ದು ಯಾರು ಏನು ಮಾಡೋಕ್ಕೆ ಹಲವಾರು ಭಾಳ ಚಿತ್ರಹಿಂಸೆ ಪಡ್ತಾಯಿರ್ತಾರೆ. ಟಿಪ್ಪರಾಗ ಇಲ್ಲಿ ನಂದು ಟಿಪ್ಪರಾಗಿಂದ ಸ್ಟೀಲ್ ರಾಡ್ಕೊಂಡು ನನಗೆ ಹೊಡಿತಿದ್ದಾರೆ. ಎಷ್ಟು ಮಂದಿ ಇದ್ರು? ಒಂದು 30 ಜನ ಇದ್ರು. ನನಗೆ ಹೊಡೆದಾರ ಒಂದು 7ರಿಂದ 8 ಮಂದಿ. ಎಷ್ಟು ರೊಕ್ಕ ಎಷ್ಟು ತೊಗೊಂಡಿದ್ರು? 4 ಲಕ್ಷ. 4 ಲಕ್ಷ ಇದು ಸಲ ತೊಗೊಂಡಿದ್ದು ಕಬ್ಬು ಜಗಿತೀವಿ ಅಂತ ಕಬ್ಬಿಗೆ. ಹಾಂ ರೀ. ಅವ್ರದ್ದು ಗ್ಯಾಂಗು ಬರಲಿಲ್ಲ. ಗ್ಯಾಂಗ್ ಬರ್ಲಿಕ್ಕಾಗಿ ನಾವು ಮಾಡಿದ ತಪ್ಪಾಗೈತೆ ಅಂತ ಟ್ಯಾಕ್ಟ್ರ್ ಕೊಟ್ಟು ಬಂದಿದ್ದೆ. ಯಾರು ಟ್ಯಾಕ್ಟ್ರು? ನಮ್ಮ ಅಣ್ಣಂದ್ರೆ ಟ್ಯಾಕ್ಟ್ರ್. ನಮ್ಮದು ಟ್ಯಾಕ್ಟ್ರಿಗೆ ಕೊಟ್ಟು ಬಂದಿದ್ದು? ಹಾಂ ರೀ. ನಮ್ದು ಕೊಟ್ಟು ಅಲ್ಲಿ ಏನು ಮಾಡ್ಕೊಂಡು ಬಂದಿದ್ವಿ. ಅಷ್ಟಾದ್ರು ನನಗೆ ನಿನ್ನೆ ಭಾಳ ಗಾಡಿನ ಟಿಪ್ಪರ್ ಓದಿದ್ದಾರೆ. ನಿನ್ನೆ ಗಾಡಿಯನ್ನು ತೊಗೊಂಡಿದ್ದಾರೆ, ಟಿಪ್ಪರ್ ಓದಿದ್ದಾರೆ. ನಾವು 2025ರಾಗ 8ನೇ ತಿಂಗಳದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪೇಟ್ರೆ ಹರ್ಷ ಶುಗರ್ಸ್ದಾಗ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಂತಿದ್ರು. ನಾವು ಕಬ್ಬು ಜಗ್ತಿದ್ದೀವಿ ಅಂತಾರೆ. ಅದು ಗ್ಯಾಂಗ್ ಬರಲ್ದಕ್ಕೆ ಕಬ್ಬು ಜಗಲಿಲ್ಲ ರೀ. ನಾವು ಫ್ಯಾಕ್ಟ್ರಿ ಚಾಲೂ ಆದ ಒಂದು 15-20 ದಿನಕ್ಕೆ ರೀ ಮನೆಗೆ ಬಂದು ಟ್ಯಾಕ್ಟ್ರಿ ಹೇಳ್ಕೊಂಡು ಹೋದ್ರಿ ಅವ್ರು. ನಮ್ದು
ಎಳ್ಕೊಂಡು ಹೋಗಿ ಕ್ಯಾಸ ಟ್ಯಾಕ್ಟ್ರ್ ಹೋದ್ರು ನಂದು ಒಂದು 5.5 6 ಲಕ್ಷ ರೂಪಾಯಿ ಕಿಮ್ಮತ್ತಿನ ಟ್ಯಾಕ್ಟ್ರಿ ಅರ್ಜು ಮಹೇಂದ್ರ ರೀ. ಹೋದ ಕ್ಯಾಸ ಮತ್ತು ನಮ್ಮ ರೊಕ್ಕ ತುಂಬ ಅಂತ ಗಂಟು ಬಿದ್ರಿ ನಮಗೆ. ತುಂಬ ಅಂತಂದ್ರು ನಾ ಹೇಳೇನೆ ದುಡಿ ಗಾಡಿನ ನೀವು ಕಸ್ಕೊಂಡು ಹೋಗಿರಿ, ಒಳ್ಳೆ ನನ್ನ ಟ್ಯಾಕ್ಟ್ರ್ ನನಗೆ ಕೊಡ್ರಿ, ನಾ ಟ್ಯಾಕ್ಟ್ರ್ ಮಾರಿ ಆದ್ರೂ ನಿಮ್ಮ ರೊಕ್ಕ ತುಂಬತಾನ ಅಂತಂದ್ರಿ. ನಾ ಅದು ಹೆಂಗೆ ಆಕೈತಿ, ನಾವು ಟ್ಯಾಕ್ಟ್ರ್ ಹಾಕಿ ಕೊಡೋನು, ನೀ ರೊಕ್ಕ ತುಂಬಿದಾಗ ನಾವು ಕೊಡ್ತೀವಿ ಅಂತಂದ್ರೆ ಹಂಗಾದ್ರೆ ನನ್ನ ಕಡೆ ರೊಕ್ಕಿಲ್ಲ ಅಂತ ನಾನು ಒಳ್ಳೆ ನೋಡ್ತೀವಿ, ಹಂಗಾರೆ ವಿಚಾರ ಮಾಡ್ತೀವಿ ಅಂತ ಹೇಳ್ರಿ. ಈಗ 1 ತಿಂಗಳಿಂದ ಹೋಗಿದ್ರಿ ಅವ್ರು. ಹೋಗೋಣ ಈಗ ನಿನ್ನೆ ರಾತ್ರಿ ಬಂದರೆ ನಮ್ಮ ತಮ್ಮನ ಬಡಿದ್ರೆ ಅವನು ಟಿಪ್ಪರ್ ರೀ, ಕಿಸೆದಾಗ 50,000 ರೂಪಾಯಿ ಇದ್ದಿದ್ದು ರೊಕ್ಕ ರೀ, ಬಂಗಾರ ಉಂಗ್ರ, ಹೊಳ್ಳಿ ಅವ್ನು ಫೋನ್ ಕಸ್ಕೊಂಡು ಕ್ಯಾಸ್ ರೀ, ಇಲ್ಲಿದ್ದ ಈ ಚಮನ್ಸಲಿ ದರ್ಗಾದಂತೆ ರೀ ಬಡದ ಕ್ಯಾಸ್ ರೀ, ಗಾಡಿಯಾಗ ಡಿಕ್ಕಿಯಾಗ ಹಾಕೊಂಡು ಹೋಗಿ ಮುಳೂರು ಗುಡ್ಡದಂತೆ ಹೋಗಿ ಬಡ್ದಾರ್ರಿ. ಅವ್ನು ಬಡದ ಕ್ಯಾಸ್ ಬಂದು ತಿರುಮಲ ಅಂತ ರಾತ್ರಿ ಒಗದ ಕ್ಯಾಸ್ ಹೋಗ್ಯಾರ್ರಿ ಅವ್ರು. ಯಾರ್ಯಾರು ಇದ್ರು? ಅವ್ರ ರುದ್ರಪ್ಪ ಕುರಿ ಅಂತ್ರಿ, ಸಾಗರ್ ಪಾಟೀಲ್ ರೀ, ನಿಂಗಪ್ಪ ಸರ್ ಅಂತ್ರಿ, ಒಳ್ಳೆ ಇವ್ರು ಬಾನ್ ಕಪ್ಪದಾರ ಹಯ್ಯಾತ್ ಮುನೋಳಿ, ಸದ್ದಾಮ್ ಹೊಂಟ್ನಾಳ್ ಅಂತ್ರಿ, ಇವ್ರು ಅಟ್ರಿ. ಒಳ್ಳೆ ಉಳ್ಕಾದವ್ರ ಮಂದಿ ಕರ್ಕೊಂಡ್ ಬಂದಿದ್ರಿ, ಅವ್ರ ಹೆಸರು ಗೊತ್ತಿಲ್ಲ ರೀ ನಮಗೆ. ಇದ್ರ ಬಗ್ಗೆ ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟಿರಿ? ಈಗ ಮುಂಜಾನೆ ಅದ MSL ಮಾಡಿಸಿವ್ರಿ, ಅದು ನಮ್ಮ ತಮ್ಮಂದ್ರಿ. ಹಾಂ ರೀ. ಅವ್ರು ಯಾವ್ರವ್ರು ಸರ್? ಅವ್ರು ಸೌಂದತ್ಯಾರ ರೀ, ಪ್ಯಾಟ್ರಿ ಅವ್ರು ಸೌಂದತ್ಯಾರ ರೀ. ಒಳ್ಳೆ ಇವ್ರು ಗಾನ್ ಕಪ್ಪದಾರ ಒಂದಿಬ್ರಿ, ಅವ್ರ ಊರ ಮಂದಿ ಆಟ ಕರ್ಕೊಂಡು ಬಂದಿದ್ರಿ. ಮತ್ತು ಅವ್ರೇನು ಯಾವ್ದೋ ರಾಜಕೀಯ ಕೈವಾಡ ಕೈವಾಡ ಅಂದರೆ ಅಲ್ಲಿ ಮನೆ ಅಂತ ಬಂದಾಗ ನಾವು ಹಿಂಗ್ಯಾಕೆ ನೀವು ನಮ್ಗೆ ದಬಾನಿಕೆ ಮಾಡಾಕತ್ರಿ, ಯಾಕೆ ನಮಗೆ ಮನೆಗೆ ಬರಾಕತ್ರಿ, ನಾನು ನಿಮ್ಮನ್ನ ಸಣ್ಣ ಹಾಕಿ ಕಡಿದ್ರು ನಮ್ಮನ್ನ ಯಾರು ಏನು ಹರ್ಕೊಳಕ್ಕೆ ಆಗೋದಿಲ್ಲ, ನಮ್ಮ ಲಕ್ಷ್ಮಿ ಅವರ ಹೋಮ್ ಮಿನಿಸ್ಟರ್ ಅದಾರು, ಯಾರು ಏನು ಹರ್ಕೊಳಕ್ಕೆ ಆಗೋದಿಲ್ಲ ಅಂತ ಅದನ್ನ ದಬಾನಿಕೆ ಮಾಡ್ತಾರೆ ಮನೆ ಅಂತ ಬಂದ್ರಿ. ಈಗ ಬಡಿಸ್ಕೊಂಡು ಅವ್ನ ಹೆಸರು ಏನು ಸರ್? ನಮ್ಮ ತಮ್ಮ ರೀ ಡೋಂಗ್ರಿ ಭಾಷೆ ಮೌಲಾ ಸಾಬ್ ಕಡ್ಬಿ ಅಂತ.